ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಆಮೇಲೆ ಭಾವನಾ, ವೆಂಕಿ, ಚೆಲ್ವಿ ಅವರೆಲ್ಲ ಹೇಗಿದ್ದಾರೆ? ಅಮ್ಮ, ನಮ್ಮ ಮನೆಯಲ್ಲಿ ಅತ್ತೆ ಮಾವನ್ ಬಿಟ್ಟರೆ ಚೆನ್ನಾಗಿರೋ ಗಂಡ ಹೆಂಡತಿ ಅಂದರೆ ನಮ್ಮ ವೆಂಕಿ, ಚೆಲ್ವಿ ಇಬ್ಬರೇ ನೋಡಿ. ನಮ್ಮ ಜಾನ್ವಿ ಜಯಂತನೂ ಚೆನ್ನಾಗೇ ಇದ್ರಮ್ಮ. ಆದರೆ ದೇವರು ಅವಳನ್ನ ತುಂಬ ಬೇಗ ತನ್ನ ಹತ್ರ ಕರ್ಸ್ಕೊಂಡ್ಬಿಟ್ಟ. ನಮ್ಮ ಭಾವನಾ ಸಂಸಾರನೂ ಅಷ್ಟೇನು ಚೆನ್ನಾಗಿಲ್ಲ. ಯಾಕಮ್ಮ, ಏನಾಯ್ತು? ಅದು ಭಾವನಾ ಅವ್ರ ಮನೆಯಲ್ಲಿ ಏನೋ ತುಂಬ ಗಲಾಟೆಯಾಗಿ ಅವಳು ಮಾತ್ರ ಮನೆ ಬಿಟ್ಟು ಹೊರಗಡೆ ಬಂದು ಬೇರೆ ಮನೆ ಮಾಡ್ಕೊಂಡಿದ್ಲು. ಆದರೆ ಈಗ ನಮ್ಮ ಸಿದ್ದು ಅವರು ಮನೆ ಬಿಟ್ಟು ಬಂದು ಭಾವನಾ ಜೊತೆಗೆ ಇರ್ತಾ ಇದ್ದಾರಂತೆ. ನಮ್ಮ ಸಿದ್ದು ತುಂಬ ಒಳ್ಳೆ ಹುಡುಗ. ನಮ್ಮ ಭಾವನಾನು ಹಾಗೆ ಅಮ್ಮ, ಮನಸ್ಸಲ್ಲಿ ಒಂದು ಸ್ವಲ್ಪನೂ ಕಲ್ಮಶ ಇಲ್ದಿರೋ ಹುಡುಗಿ. ಯಾಕೋ ಅವಳ ಜೀವನನೂ ಸರಿ ಹೋಗ್ತಾ ಇಲ್ಲ. ಜಾನ್ವಿಗೆ ಹಾಗಾಯಿತು, ಭಾವನ ಜೀವನ ಹೀಗಾಗ್ತಿದೆ. ಒಟ್ಟಲ್ಲಿ ನಮ್ಮ ಅತ್ತೆ ಮಾವನಿಗೆ ನೆಮ್ಮದಿ ಅನ್ನೋದೇ ಇಲ್ಲ ನೋಡಿ. ಅದು ಯಾರು ಶಾಪತ್ತಾಗಿದೆಯೋ ಏನೋ ಅಮ್ಮ. ನಮ್ಮನೆಯಲ್ಲಿ ಯಾರೂ ಸಂತೋಷವಾಗಿಲ್ಲ, ಯಾರ ಮುಖದಲ್ಲೂ ನಗು ಇಲ್ಲ. ನಮ್ಮ ಅತ್ತೆ ಮಾವನಿಗೆ ಸಮಸ್ಯೆ ಮೇಲೆ ಸಮಸ್ಯೆ ಬರ್ತಾನೆ ಇರುತ್ತೆ. ನಮ್ಮ ಹಣೆ ಬರಾನೇ ಸರಿ ಇಲ್ಲ ಅನ್ಸುತ್ತೆ. ಅಯ್ಯೋ, ನಾನು ನೋಡಿ ಈ ಪಾಪ ನಮ್ಮ ಅತ್ತೆನ ಮಾತಾಡ್ಸಕ್ಕೆ ಅಂತ ಬಂದರೆ ನಾನು ನಮ್ಮ ಸಂಸಾರದ ಗೋಳನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊತಾ ಕೂತ್ಬಿಟ್ಟೆ. ಕ್ಷಮಿಸಿ. ಹಾಗೇನು ಅನ್ಕೋಬೇಡ ವೀಣಾ, ನಾನೇನು ಬೇರೆಯವಳ ಹೇಳು. ಅಲ್ಲ ವೀಣಾ, ಆಗ್ಲಿಂದ ಎಲ್ರ ಬಗ್ಗೆ ಹೇಳ್ದೆ, ನಿನ್ನ ಗಂಡನ ಬಗ್ಗೆ, ಮನೆ ಬಗ್ಗೆ ಏನು ಹೇಳಲೇ ಇಲ್ಲ. ಯಾಕಮ್ಮ, ಏನದು ಸಮಸ್ಯೆನಾ? ಸಮಸ್ಯೆ ಯಾರ ಜೀವನದಲ್ಲಿ ಇಲ್ಲ ಹೇಳಿ ಅಮ್ಮ. ನಮ್ಮ ಸಂಸಾರದಲ್ಲೂ ಸಮಸ್ಯೆ ಇದೆ. ಎಲ್ಲ ಮನೆ ದೋಸೆನೂ ತೂತೆ, ಆದರೆ ನಮ್ಮನೆಯಲ್ಲಿ ದೋಸೆ ಕಾವಲಿನೇ ತೂತಾಗೋಗಿದೆ. ಅಲ್ಲಮ್ಮ, ನೀವು ಗಂಡ ಹೆಂಡತಿ ಚೆನ್ನಾಗೇ ಇದ್ರಲ್ಲ, ಏನಾಯ್ತು? ನಮ್ಮನೆಯವ್ರ ಬುದ್ಧಿ ನಿಮ್ಗೆ ಚೆನ್ನಾಗೇ ಗೊತ್ತಿದೆಯಲ್ಲಮ್ಮ. ದುಡ್ಡು ಒಂದೇ ಬದುಕು ಅಂತ ಅವ್ರು ಅಂದ್ಕೊಂಡ್ಬಿಟ್ಟಿದ್ದಾರೆ. ದುಡ್ಡಿನ ಮುಂದೆ ಇವ್ರಿಗೆ ಯಾವುದೂ ಮುಖ್ಯ ಅಲ್ಲ. ಸ್ವಂತ ತಂಗಿ ಜೀವನದಲ್ಲೇ ಆಟ ಆಡಕ್ಕೆ ಹೋಗಿ ತಮ್ಮ ಸ್ವಾರ್ಥದ ಬೇಳೆನ ಬೇಯಿಸ್ಕೊಳಕ್ಕೆ ಹೊರಟಿದ್ರು. ಆ ವಿಷಯ ನನಗೆ ಗೊತ್ತಾಗಿ ನಾನು ಅವ್ರ ಹತ್ರ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಬಂದುಬಿಟ್ಟು ಅತ್ತೆ ಮಾವನ ಜೊತೆ ಇರ್ತಾ ಇದ್ದೀನಿ. ಅಮ್ಮ, ನೀವೇ ಹೇಳಿ, ನಾನು ಮಾಡಿದ್ದು ಸರಿ ಇದೆ ತಾನೆ? ಸರಿ, ಮನೆಗೆ ಬಂದವ್ರನ್ನ ಹಾಗೆ ಕಳಿಸಿದ್ರೆ ಆಮೇಲೆ ಅತ್ತೆ ಬೇಜಾರು ಮಾಡ್ಕೋತಾರೆ. ನೀವು ಕೂತೀರಿ, ನಾನು ಏನಾದರೂ ತಿನ್ನೋಕೆ ತೊಗೊಂಡ್ಬರ್ತೀನಿ. ಇದೇನಿದು? ಲಕ್ಷ್ಮಿ ಕುಟುಂಬದಲ್ಲಿ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇದೆಯಲ್ಲ. ಅವಳು ಎಲ್ಲ ಸಮಸ್ಯೆನೂ ಇವತ್ತೇ ಕೊನೆ ಹಾಕಬೇಕು. ಇನ್ಯಾವ ಕಾರಣಕ್ಕೂ ಅವಳ ಜೀವನ ಹೀಗಿರಕ್ಕೆ ನಾನು ಬಿಡಲ್ಲ. ಎಲ್ಲ ತೊಂದರೆಗಳು ಇವತ್ತು ಮುಗಿದು ಅವಳು ಖುಷಿಯಾಗಿರ್ಬೇಕು. ಅರೆ ವಾ, ನನ್ನ ಬಿಟ್ಬಿಟ್ಟು ನೀವಿಬ್ರು ಆಟ ಆಡ್ತಾ ಇದ್ದೀರಾ? ನಾವು 3 ಜನ ಸೇರಿ ಒಂದು ಆಟ ಆಡೋಣವಾ? ಏನಾಟ? ಕಣ್ಣ ಮುಚ್ಚಾಲೆ. ಇದೊಂಥರ ಹೊಸ ಆಟ, ಎಕ್ಸ್ಪ್ಲೇನ್ ಮಾಡ್ತೀನಿ. ಶಾಂತಮ್ಮ ಬನ್ನಿ. ನೋಡಿ, ಈ ಆಟದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಈ ಥರ ಕಣ್ಣಿನ ಪಟ್ಟಿ ಕೊಡ್ತೀನಿ, ಸರಿನಾ? ಈಗ ಇದನ್ನು ನಾವು ಕಣ್ಣಿಗೆ ಹೀಗೆ ಕಟ್ಕೋಬೇಕು. ಹಾಕ್ಕೊಂಡು ಯಾರು ಮೊದಲು ಇಬ್ಬರನ್ನ ಮುಟ್ತಾರೋ ಅವರು ಗೆದ್ದಂಗೆ, ಸರಿನಾ? ಗೆದ್ದಿದ್ಯಾರು ಅಂತ ಶಾಂತಮ್ಮ ಹೇಳ್ತಾರೆ ಅಲ್ವಾ ಶಾಂತಮ್ಮ? ವಿಡಿಯೋ ಮಾಡಿ, ವಿಡಿಯೋ. ಹಾಂ, ರೆಡಿನಾ? ಶುರು ಮಾಡೋಣ. 3, 2, 1 ಸ್ಟಾರ್ಟ್. ಅಯ್ಯೋ ದೇವ್ರೇ, ಈ ಆಟದ ನೆಪದಲ್ಲಿ ಏನು ಮಾಡ್ತಾನೋ ಗೊತ್ತಾಗ್ತಿಲ್ವಲ್ಲ. ದೇವ್ರೆ, ಇವ್ರಿಗೇನು ತೊಂದರೆ ಆಗದೆ ಇರೋ ಹಾಗೆ ನೀನೇ ನೋಡ್ಕೊಳಪ್ಪ. ಆಟ ಶುರು ಮಾಡೋಣ. ನೋಡಿ, ಆಟ ಇನ್ನೂ ಶುರುವಾಗಿಲ್ಲ. ಬನ್ನಿ ಇಬ್ರು. ಹೀಗೆ ಒಂದು ಹೆಜ್ಜೆ, ಹೀಗೆ ಮುಂದೆ, ಹೀಗೆ ಬನ್ನಿ. ನಿಧಾನ ಬನ್ನಿ.
ಶಾಂತಮ್ಮನೆ ಯಾರು ಗೆದ್ರು ಅಂತ ಹೇಳ್ತಾರೆ, ಸರಿನಾ? ಈಗಿನೇನು ಆಟ ಶುರುವಾಗತ್ತೆ. ಇಬ್ರು ನಿಧಾನ, ಜೋಪಾನ, ಅಲ್ಲೇ ನಿಂತ್ಕೊಳ್ಳಿ. ನಾನು ತಿರುಗಿಸಿದ ತಕ್ಷಣ ಆಟ ಶುರು. ರೆಡಿನಾ? 1, ಅರೆ ನಿಧಾನ ನಿಧಾನ, ಅರೆ 2, ನಿಧಾನ ನಿಧಾನ, ಜೋಕೆ 3, ಎಲ್ಲಿ ಹಿಡೀರಿ ನೋಡೋಣ, ಹಿಡೀರಿ 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 ಹಿಡಿ. ಅಯ್ಯೋ ಬಾಬಾ, ಅಮ್ಮ 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 ಜಾನು, ಅಮ್ಮ ಎಲ್ಲಿ ಕಾಣಿಸ್ತಿಲ್ಲ? ಎಲ್ಲೋ ಹೊರಗಡೆ ಹೋದರು ವಿಶ್ವ. ಒಂಥರ ಅವಸರದಲ್ಲಿ ಇದ್ದಾಗಿತ್ತು. ಬಲವಂತ ಮಾಡಿ ಕೇಳಿದ್ದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ಆಮೇಲೆ ನಮ್ಮಿಬ್ರಿಗೂ ಹುಷಾರಾಗಿರೋಕ್ಕೆ ಹೇಳಿದ್ರು. ಮನೇಲೇ ಇರಿ, ಎಲ್ಲೂ ಹೊರಗಡೆ ಹೋಗಬೇಡಿ ಅಂತಲೂ ಹೇಳಿದ್ರು. ಯಾಕೆ? ಏನೋ ಗೊತ್ತಿಲ್ಲಪ್ಪ, ಆದರೆ ಒಂಥರ ಟೆನ್ಷನಲ್ಲಿ ಇದ್ದಾಗಿತ್ತು. ಯಾಕೋ, ಏನು ವಿಷಯ? ಏನೂ ಇಲ್ಲ, ಅರ್ಜೆಂಟಲ್ಲಿ ದೇವಸ್ಥಾನಕ್ಕೆ ಹೋಗ್ತಿರ್ತಾರಲ್ಲ, ಅದಕ್ಕೆ ಹಾಗೆ ಹೇಳಿದಾರಷ್ಟೇ. ಶಾಂತಮ್ಮ ಕೊಡಿ, ನಾನೇ ಬಡಿಸ್ತೀನಿ. ಅಲ್ಲ, ನಾನು ಬಡಿಸ್ತೀನಿ, ನೀನು ಕೂತ್ಕೊಂಡು ಊಟ ಮಾಡ. ಬೇಡ ಶಾಂತಮ್ಮ, ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದ್ದಾರೆ, ಹಾಕಿದ್ಮೇಲೆ ನಾನೇ ಬಡಿಸ್ಬೇಕಲ್ವಾ? ಜಾನ್ವಿ ಇವ್ರು ಇದ್ದಿದ್ರೆ ಖಂಡಿತ ಅವರೇ ಬಡಿಸಿರೋರು. ಅಂದಮೇಲೆ ಇವತ್ತು ನಾನೇ ಬಡಿಸ್ಬೇಕು ತಾನೆ? ನೀವು ಹೋಗಿ ಸ್ವಲ್ಪ ಪಾಯಸ ತಗೊಂಬನ್ನಿ. ನೀವು ಕೂತ್ಕೊಳ್ಳಿ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ಇಲ್ಲ ಬೇಡ, ನೀವು ಮಾಡಿ, ನಾನು ಆಮೇಲೆ ಮಾಡ್ತೀನಿ. ನಿಮ್ಮನ್ನು ಬಿಟ್ಟು ಊಟ ಮಾಡೋದಕ್ಕೆ ಮುಜುಗರ ಆಗುತ್ತೆ. ಒಂದು ಕೆಲಸ ಮಾಡಿ, ನೀವು ವೆಂಕಿ ಕುತ್ಕೊಂಡು ಊಟ ಮಾಡಿ, ನಾನು ಶಾಂತಮ್ಮ ಆಮೇಲೆ ಊಟ ಮಾಡ್ತೀನಿ. ಮುಜುಗರ ಯಾವ ಥರದ್ದು? ಇದು ಯಾರ ಮನೆ? ನಿಮ್ಮ ತಂಗಿ ಮನೆ ಅಲ್ವಾ? ಹಾಗಿದ್ಮೇಲೆ ಇಲ್ಲಿ ನೀವು ಆರಾಮಾಗಿ ಸಂಕೋಚ ಇಲ್ಲದೆ ಇರಬಹುದು. ಈಗ ಆರಾಮಾಗಿ ಊಟ ಮಾಡಿ. ಇಡೀ ಶಾಂತಮ್ಮ. ಶಾಂತಮ್ಮನೆ ಮಾಡಿರೋ ಪಾಯಸ. ಇವನು ಇಷ್ಟೊಂದು ಕಾಳಜಿ ತೋರಿಸ್ತಾ ಇರೋದನ್ನು ನೋಡಿದರೆ ಏನೋ ಮಾಡೋ ಥರ ಕಾಣಿಸ್ತಿದ್ದಾನೆ. ಇವ್ರ ಹತ್ರ ಎಲ್ಲ ಹೇಳೋಣ ಅಂತಂದರೆ ಆಗ್ತಾನೇ ಇಲ್ಲ. ಏನು ಮಾಡೋದೀಗ? ಇವ್ರು ನೋಡ್ತಾ ಇದ್ರೆ ಬಲಿ ಕೊಡೋಕೆ ಮುಂಚೆ ಕೋಣಕ್ಕೆ ಚೆನ್ನಾಗಿ ತಿನ್ನಿಸಿ ರೆಡಿ ಮಾಡ್ತಾರಲ್ಲ, ಆ ಥರ ಕಾಣಿಸ್ತಿದೆ. ದೇವ್ರೆ, ನೀನೇ ಇವ್ರನ್ನ ಕಾಪಾಡಬೇಕಪ್ಪ. ಲಕ್ಷ್ಮೀ ನಿವಾಸ